ಬೆಂಗಳೂರಿನಲ್ಲಿ ಮರ್ಸಿಡೀಸ್ ಬೆನ್ಸ್ ಇಂಡಿಯಾ ಗ್ರೂಪ್ ಅನ್ನೋ ಹೊಸ ಕ್ಲಬ್ಗೆ ಚಾಲನೆ ದೊರಕಿದೆ. ಬೆನ್ಸ್ ಕಾರು ಮಾಲೀಕರೆಲ್ಲ ಸೇರಿ ಈ ಕ್ಲಬ್ ಆಯೋಜಿಸಿದ್ದಾರೆ. ಈ ಕ್ಲಬ್ ಕೇವಲ ಫೇಸ್ಬುಕ್ ಮೂಲಕ ಸಮಾಲೋಚನೆ ನಡೆಸುತ್ತೆ. ಈ ಕಾರಿನ ಬಗ್ಗೆ, ಕಾರಿನ ಸಮಸ್ಯೆ ಬಗ್ಗೆ ಪರಸ್ಪರ ಕಾರು ಮಾಲೀಕರೇ ಚರ್ಚೆ ನಡೆಸೋ ವೇದಿಕೆ ಇದು. ಈ ಕ್ಲಬ್ನ ಸದಸ್ಯರ ಪ್ರಥಮ ಭೇಟಿ ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ ನಡೆಯಿತು. From there, it might save you a few lakhs. What is the problem with the car? I think he can easily save a few lakhs. ಈ ಫೋರಮ್ ಒಳಗಡೆ ಸೇರೋದು ತುಂಬ ಇಷ್ಟ ಆಗಿ ಸೇರ್ತಾ ಇದ್ದೀವಿ. ಇದು MBIO ಅಂತ, ಮರ್ಸಿಡೀಸ್ ಬೆನ್ಸ್ ಓನರ್ಸ್ ಇಂಡಿಯಾ ಗ್ರೂಪ್ ಅಂತ. ಇದೊಂದು ಫೋರಮ್ಮು, ಇದು ಕ್ಲಬ್ ಅಲ್ಲ. ಇದರಲ್ಲಿ ಎಲ್ಲರೂ ಯಾರು ಪ್ಯಾಷನ್ ಇದೆಯೋ ಕಾರುಗಳಿಗೆ ಅವರು ಮಾತ್ರ ಸುಖವಾಗಿ ಒಳಗಡೆ ಬಂದು ಸೇರ್ಕೋಬೋದು. ಇಲ್ಲಿ ಮೆಂಬರ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿ ಆಗಲಿ, ಟ್ರೆಜರಿ ಆಗಲಿ ಏನೂ ಇಲ್ಲ. ಎಲ್ಲರೂ ಅವರಷ್ಟಕ್ಕವರು ಇನ್ವಾಲ್ವ್ ಆಗಿಬಿಟ್ಟು ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಎಲ್ಲ ಈ ಮರ್ಸಿಡೀಸ್ ಬೆನ್ಸ್ ಕಾರುಗಳು ಬೆಂಗಳೂರಿನಲ್ಲಿ ಏನೇನಿದೆಯೋ ಎಲ್ಲ ಚೆನ್ನಾಗಿರಬೇಕು ಅಂತ ಆಸೆ. ಬೆನ್ಸ್ ಓನರ್ಸ್ಗೆಲ್ಲ ತುಂಬ ಖುಷಿ ತಂದುಕೊಟ್ಟಿದೆ. ಏನಕ್ಕೆ ಅಂದರೆ ಬೆಂಗಳೂರಲ್ಲೇ ಬೆನ್ಸ್ ಕ್ಲಬ್ ಅಂತ ಯಾವುದೂ ಇರಲಿಲ್ಲ. ನೀವು ಬೇರೆ ಕ್ಲಬ್ನೆಲ್ಲ ನೋಡಿರ್ಬೋದು, ಬಟ್ ಎಲ್ಲ ಓನರ್ಸು ನಮ್ಮನ್ನು ಕೇಳ್ತಾಯಿದ್ರು ಯಾಕೆ ಬೆನ್ಸ್ ಅಷ್ಟೊಂದಿದೆ ಬೆಂಗಳೂರಲ್ಲೇ, ಯಾಕೆ ಬೆನ್ಸ್ ಕ್ಲಬ್ ಇನ್ನೂ ಮಾಡಿಲ್ಲ ಅಂತ. ಸೊ ಆ ಓನರ್ಸ್ ಇಂಟ್ರೆಸ್ಟಿಂದ ನಾವೆಲ್ಲ ಜೊತೆಗೂಡಿದ್ದೀವಿ. ಮೇನ್ ಪರ್ಪಸ್ ಏನಂದರೆ ಈ ಬೆನ್ಸ್ ಕ್ಲಬ್ಬದು ಎಜುಕೇಟ್ ಮಾಡೋದು, ಅಮಾಂಗ್ ದ ಮೆಂಬರ್ಸನ್ನೇ ಆನ್ಲೈನ್ ಇರಲಿ ಅಥವಾ ಆಫ್ಲೈನ್ ಇರಲಿ ಎಜುಕೇಟ್ ಮಾಡೋದು. ಈಗ ಸಣ್ಣ ಪ್ರಾಬ್ಲಮ್ ಇರ್ಬೋದು, ಆ ಸಣ್ಣ ಪ್ರಾಬ್ಲಮಿಂದನೇ ಏನು ಮಾಡಿರ್ತಾರೆ ಅಂದರೆ ಓನರ್ಸು ಗೊತ್ತಾಗ್ದಿರಾ ಓಕೆ ಶೋರೂಮ್ ತೊಗೊಂಡೋಗ್ಬೇಕಲ್ಲಪ್ಪ ಅಂತ ಹೇಳಿ ಶೆಡ್ಡಲ್ಲೇ ಬಿಟ್ಬಿಟ್ಟಿರ್ತಾರೆ, 1 ವಾರ ಆಗಲಿ 2 ವಾರ ಆಗಲಿ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಗಳ ಅಡ್ವೈಸ್ ಆಗಲಿ ಅಥವಾ ಎಕ್ಸ್ಪರ್ಟ್ ಅಡ್ವೈಸ್ ಆಗಲಿ ಈ ಕ್ಲಬ್ ಮೂಲಕ ಕೊಡ್ತೀವಿ. ಮಹಾರಾಜ ರಾಜ್ಕೋಟ್ನವರ ಕಾರು, ಇದನ್ನು ಮರ್ಸಿಡೀಸ್ ನ್ಯೂಬರ್ಗ್ ಅಂತ ಹೇಳಿ ಕರೆಯೋದು. ಇದು 8 ಸಿಲಿಂಡರ್ ಕಾರು. ಇದರಲ್ಲಿ ಒಂದೇ ಒಂದು ಏನಂತ ನ್ಯೂನತೆ ಅಂತ ಹೇಳಿದ್ರೆ ಇವತ್ತಿನ ಪೆಟ್ರೋಲ್ ಬೆಲೆಯಲ್ಲಿ ಓಡಿಸೋದು ಭಾಳ ಕಷ್ಟ. ಇದು 1 ಲೀಟ್ರಿಗೆ 3/4 ಕಿಲೋಮೀಟ್ರಷ್ಟು ಕೊಡುತ್ತೆ. ಅದರಲ್ಲೂ ಬೆಂಗಳೂರು ಟ್ರಾಫಿಕ್ನಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಟ್ಯಾಂಕ್ ಫುಲ್ ಮಾಡ್ಕೊಂಡು ಬಂದಿದ್ದೇವೆ, ಹೋಗ್ತಾ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ.